ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ತೆಲುಗು ಟೈಟನ್ಸ್ ವಿರುದ್ಧ ಸೋತ ಪಂದ್ಯವನ್ನು ಗೆದ್ದ ಬಳಿಕ ನಮ್ಮ ಕನ್ನಡಿಗ ಗಣೇಶ್ ಬಿ ಅವರು ಏನೆಲ್ಲ ಮಾತನಾಡಿದ್ದಾರೆ ನಮ್ಮ ಬುಲ್ಸ್ ಬಗ್ಗೆ ಮತ್ತು ಕೋಚ್ ಬಗ್ಗೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಬೆಂಗಳೂರು ಬುಲ್ಸ್ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಮ್ಯಾಚ್ ಬಗ್ಗೆ ನಿಮ್ಗೆ ಅನಿಸುತ್ತಂತನೂ ಕೂಡ ಕಮೆಂಟ್ ಮಾಡಿ. ಇನ್ನು ಈ ಪಂದ್ಯ ಮುಗಿದ ಬಳಿಕ ಗಣೇಶ್ ಬಿ ಅವರು ಏನೆಲ್ಲ ಮಾತನಾಡಿದ್ದಾರೆ ನಮ್ಮ ಬೆಂಗಳೂರು ಬುಲ್ಸ್ ಬಗ್ಗೆ ಮತ್ತು ಕೋಚ್ ಬಗ್ಗೆ ಅಂತ ಹೇಳೋದಾಯಿತು ಅಂತಂದರೆ, ರಮೇಶ್ ಸರ್ ಅವರು ಸಖತ್ತಾಗೆ ನಮಗೆ ಕೋಚಿಂಗ್ ಆದರೆ ಮಾಡ್ತಾ ಇದ್ದಾರೆ ಮತ್ತು ಎಲ್ಲೆಲ್ಲೆಲ್ಲ ವೀಕ್ ಪಾಯಿಂಟ್ ಎಲ್ಲ ಹುಡುಕ್ಬೋದು ಮತ್ತು ಯಾವ ರೀತಿ ರೈಡಿಂಗ್ ಮಾಡ್ಬೋದು ಅಂತ ನಮಗೆ ಹೇಳ್ತಿದ್ದಾರೆ ಅಂತಂದು ಗಣೇಶ್ ಬಿ ಅವರಾದರೆ ಹೇಳಿದ್ದಾರೆ. ಇನ್ನು ಬೆಂಗಳೂರು ಬುಲ್ಸ್ ಬಗ್ಗೆನೂ ಕೂಡ ಮಾತಾಡ್ತಾರೆ ಅಂತಲೇ ಹೇಳ್ಬೋದು. ಈ ಸೀಸನ್ ನಾವು ಟ್ರೋಫಿ ಗೆಲ್ಲಲು ಎದುರು ನೋಡುತ್ತೇವೆ ಮತ್ತು ಇನ್ನು ಮುಂದೆ ಬರೋ ಪಂದ್ಯಗಳಲ್ಲಿ ನಾವು ಅಷ್ಟು ಸುಲಭವಾಗಿ ಯಾವ ತಂಡದ ಜೊತೆನೂ ಸೋಲು ಒಪ್ಪಿಕೊಳ್ಳಲು ಸಿದ್ಧರಿಲ್ಲ ಮತ್ತು ಪ್ರತಿ ಪಂದ್ಯದಲ್ಲೂ ಗೆಲ್ಲಲು ಎದುರು ನೋಡುತ್ತೇವೆ ಎಂದು ಗಣೇಶ್ ಬಿ ಅವರಾದರೆ ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ಹೇಳ್ಬೇಕಂತಂದರೆ ಇವರು ಸೂಪರ್ ರೈಡಿಂದನೇ ನಾವು ಗೆದ್ದಿದ್ದು. ಆ ಕಾರಣದಿಂದಾಗಿ ಗಣೇಶ್ ಬಿ ಅವರು ಸ್ವಲ್ಪ ಅವರಿಗೆ ಕಾನ್ಫಿಡೆನ್ಸ್ ಕೂಡ ಬಂದಂಗಾಗಿದೆ. ಇನ್ನು ನಿಮ್ಮ ಪ್ರಕಾರ ಇವರ ರೈಡ್ ಹೇಗಿತ್ತಂತ ಕಮೆಂಟ್ ಮಾಡಿ.